Hello, my dear second peer students. Today we will discuss one more informative video that is about direct and indirect speech. You are already aware how to do this one, and also I have uploaded so many videos related to this one. And this video is very informative. Why I am telling here, and as well as important also. The reason is it is carrying 5 hours. ಇದರಲ್ಲಿ ಎಷ್ಟೋ ನಿಮಗೆ ಸಮಸ್ಯೆಗಳು ಕೂಡ ಉಂಟಾಗ್ತಿರ್ತವೆ. ಹಾಗಿದ್ರೆ ಏನು ಬೇಸಿಕ್ ಕಾನ್ಸೆಪ್ಟ್ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ. ಹಾಗಿದ್ರೆ ಸೊ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ದ ವಿಡಿಯೋ. ನಾವು ನೋಡಿ ಅಲಿಫ್ಯಾನು ಮತ್ತೆ ಬೋಗಸ್. ಸೊ ದೇರ್ ಇಸ್ ಅ ಸ್ಮಾಲ್ ಕನ್ವರ್ಜೇಷನ್ ಬಿಟ್ವೀನ್ ದೆಮ್. ಸೊ ಹಾಗಿದ್ರೆ ಇಲ್ಲಿ ಯಾವ ರೀತಿ ನಾವು ಬರಿಬೇಕು ಅನ್ನೋದನ್ನ ಕಾನ್ಸೆಪ್ಟ್ ತಿಳ್ಕೊಂಡು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಫಸ್ಟ್ ನೋಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲಿಫ್ಯಾನು ವಾಟ್ ಈಸ್ ಯುವರ್ ಫಸ್ಟ್ ಲಿಟರಲ್ ರೀಡಿಂಗ್. ಹಾಗಿದ್ರೆ ಆಸ್ಕ್ಡ್ ಅಂತ ತಗೋತೇವೆ. ಸೊ ನೋ ಡೌಟ್ ಎಟ್ ಆಲ್ ವಿಲ್ ಸ್ಟಾರ್ಟ್ ಹಿಯರ್. ಸಿ ದಿಸ್ ಒನ್ ಅಲಿಫ್ಯಾನು. ಓಕೆ, ಅಲಿಫ್ಯಾನು ವಾಟ್ ವಿಲ್ ರೈಟ್ ಹಿಯರ್ ಆಸ್ಕ್ಡ್ ಅಂತ ತಗೋತೇವೆ. ಹೌದಾ, ಆಸ್ಕ್ಡ್ ಯಾರಿಗೆ ಅಂತಂದಾಗ ದಿಸ್ ಈಸ್ ವಾಟ್ ವಿಲ್ ರೈಟ್ ಹಿಯರ್ ಬೋಗಸ್ ಅಂತ ತಗೋತೀವಿ. ಆಸ್ಕ್ಡ್ ಬೋಗಸ್. ಸೊ ವಾಟ್ ಅಂತ ಇದೆಯಲ್ಲ ಅದನ್ನೇ ನಾವು ಆಸ್ ಇಟ್ ಈಸ್ ನಾವು ವಾಟ್ ಅಂತ ಬರ್ಕೋಬೇಕಾಗತ್ತೆ. ಬಟ್ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸು ಬಹಳ ತಪ್ಪು ಮಾಡ್ತಾರೆ. ಇಲ್ಲಿ ಈಸ್ ಇದ್ದಿದ್ದು ವಾಸ್ ಬರಿಬೇಕು, ನೋ ಪ್ರಾಬ್ಲಮ್. ಆದರೆ ಆ ವಾಸನ ಎಲ್ಲಿ ಬರಿಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹೌದಾ, ವಾಟ್ ವಾಸ್ ಅಂತ ಇಲ್ಲೇ ಸ್ಟಾರ್ಟಿಂಗ್ ನಾವೇನಾದ್ರೂ ಹಾಕಿದ್ವಿ ಅಂತಂದ್ರೆ ತಪ್ಪಾಗತ್ತೆ. ಸೊ ಬಹಳ ಇದು ಗೊತ್ತಿರಬೇಕು. ಇಲ್ಲೇನಾದ್ರೂ ವಾಟ್ ವಾಸ್ ಅಂತ ಹಾಕಿದ್ವಿ ಅಂದ್ರೆ ತಪ್ಪಾಗತ್ತೆ, ಹಾಕ್ಬಾರ್ದು. ಯಾಕಂದ್ರೆ ದಿಸ್ ಈಸ್ ವಾಟ್ ಇಯರ್ ಇಂಟ್ರೋಗೇಟಿವ್ ಈಸ್ ಕನ್ವರ್ಟ್ ಆಸ್ ಅಸರ್ಟಿವ್. ನೆನ್ಪಿಡಿ, ಇಂಟ್ರೋಗೇಟಿವ್ ಈಸ್ ಕನ್ವರ್ಟೆಡ್ ಅಸರ್ಟಿವ್. ಫಾರ್ ಎಕ್ಸಾಂಪಲ್ ಸಿ ದಿಸ್ ಒನ್ ಈಸ್ ಹಿ ರೈಟಿಂಗ್. ಈ ರೀತಿ ಸೆಂಟೆನ್ಸು ಏನು ಇಂಟ್ರೋಗೇಟಿವ್. ಇದನ್ನೇ ನಾವು ಅಸರ್ಟಿವ್ ಮಾಡ್ಕೊಂಡಾಗ ಹಿ ಈಸ್ ರೈಟಿಂಗ್ ಅಂತ ಹೇಳ್ತೇವೆ. ಸೊ ಅಸರ್ಟಿವ್ ಮತ್ತೆ ಇಂಟ್ರೋಗೇಟಿವ್ ನಿಮ್ಗೆ ವ್ಯತ್ಯಾಸ ಗೊತ್ತಿರಬೇಕು. ಹಾಗೇನೆ ಇಲ್ಲಿ ನೋಡಿ ಅದಕ್ಕೆ ಏನ್ ಮಾಡ್ಕೋಬೇಕಂದ್ರೆ ವಾಟ್ ಅಂತ ಹಾಕಿದ್ವಿ, ಇಲ್ಲಿ ಯುವರ್ ಅಂತಂದ್ರೆ ಯಾರು ಬೋಗಸ್ ಅಂತ ಹೇಳ್ತೇವೆ. ಅದಕ್ಕಾಗಿ ವಾಟ್ ಹೀಸ್ ಅಂತ ತಗೋತೇವೆ. ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್ ಅಂತ ಬರೆದ್ರೆ ಆಯ್ತು. ಇಷ್ಟೇ. ಹೌದಾ, ಇದಾದ್ಮೇಲೆ ನೋಡಿ ಅದಕ್ಕೆ ಬೋಗಸ್ ಏನ್ ರಿಪ್ಲೈ ಮಾಡ್ತಾರೆ ಅಂತ ಗೊತ್ತು ಇರಬೇಕು. ಬೋಗಸ್ ರಿಪ್ಲೈಡ್ ಅಲಿಫ್ಯಾನೋ ದ್ಯಾಟ್ ಮೈ ಫಸ್ಟ್ ರೀಡಿಂಗ್ ಅನ್ನ ಹೆಂಗ್ ತಗೋತೇವೆ ನಾವು ಅಂತಂದ್ರೆ ಮೈ ಫಸ್ಟ್ ರೀಡಿಂಗ್ ಅನ್ನ ನಾವು ತಗೋದು ಏನಂತಂದ್ರೆ ಹೀಸ್ ಫಸ್ಟ್ ರೀಡಿಂಗ್. ಸಿ ದಿಸ್ ಒನ್ ಹೀಸ್ ಫಸ್ಟ್ ರೀಡಿಂಗ್ ವಾಸ್ ಅಂತ ತಗೋತೇವೆ. ಹೀಸ್ ಫಸ್ಟ್ ರೀಡಿಂಗ್ ವಾಸ್ ಗ್ರಿಮ್ಮಿ ಫೇರಿ ಟೇಲ್ಸ್. ನೋಡಿ ಇಷ್ಟೇ ಬರ ಸಾಕು, ಆಸ್ ಇಟ್ ಇಸ್. ಮತ್ತೆ ಇನ್ ಆ್ಯಂಡ್ ಇಂಗ್ಲಿಷ್ ವರ್ಷನ್. ಇದು ಸ್ವಲ್ಪ ಶಾರ್ಟ್ ಬರೀತಾ ಇದೆ, ನೀವೇನು ನೋಡ್ಕೊಳ್ಳಿ. ಯಾಕಂದ್ರೆ ನಮಗೆ ಬೇಕಾಗಿರೋದು ಇಲ್ಲಿ ಏನೇನು ಚೇಂಜಸ್ ಆಗ್ತೇವೆ ಅಂತೇಳಿ. ಬಟ್ ನೀವು ಕೂಡ ಇದನ್ನ ಈ ರೀತಿ ಬರೆಯಕ್ಕೆ ಹೋಗ್ಬೇಡಿ, ಅದು ಫುಲ್ ಆಗಿ ಬರೀಬೇಕಾಗತ್ತೆ. ಹೌದಾ, ವಾಸ್ ಇನ್ ಇಂಗ್ಲಿಷ್ ವರ್ಷನ್. ಸೊ ಅದಕ್ಕಾಗಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಏನ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ಅಲಿಫ್ಯಾನೋ ಆಸ್ಕ್ಡ್ ಅಗೇನ್ ಅಲಿಫ್ಯಾನೋ ಏನ್ ಮಾಡ್ತಾರೆ ಆಸ್ಕ್ಡ್ ಮತ್ತೆ ಕೇಳ್ತಾರೆ ಏನಂತಂದ್ರೆ ಸಿ ದಿಸ್ ಒನ್ ವೇರ್ ಡಿಡ್ ಯು ರೀಡ್ ಇಟ್. ಹಾಗಿದ್ರೆ ಯಾವ ಸೆಂಟೆನ್ಸು ಅಂತಂದ್ರೆ ಸಿಂಪಲ್ ಪಾಸ್ಟ್. ನೆನಪಿರಲಿ, ಸಿಂಪಲ್ ಪಾಸ್ಟ್ ಇದ್ದದ್ದು ಏನಾಗತ್ತೆ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗತ್ತೆ. ಹಾಗಾಗಿ ಏನ್ ಮಾಡ್ಕೋಬೇಕಂದ್ರೆ ಮತ್ತೆ ವೇಯರ್ ಅಂತಿದೆಯಲ್ಲ ವೇಯರ್ ಬರೀತೇವಿ. ವೇಯರ್ ಬರೆದ್ಮೇಲೆ ಡಿಡ್ ಯು ರೀಡ್ ಇಟ್ ಅಂತಂದ್ರೆ ಏನಾಗತ್ತೆ ಅಂದ್ರೆ ಇದು ಇಂಟ್ರೋಗೇಟಿವ್ ಇದ್ದದ್ದು ಮತ್ತೆ ಅಸರ್ಟಿವ್ ಆಗತ್ತೆ ಈ ರೀತಿ. ಹೀಗಾಗಿ ಏನ್ ಮಾಡ್ಕೊಳ್ತೇವೆ ವೇಯರ್. ಯು ಅಂದ್ರೆ ಯಾರಿಲ್ಲಿ ಬೋಗಸ್, ಅದಕ್ಕಾಗಿ ವೇಯರ್ ಹಿ ಅಂತ ತಗೊಂಡ್ವಿ. ಹೌದಾ, ಡಿಡ್ ಯು ರೀಡ್ ಅಂತ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಅಂತಂದಾಗ ಹಿ ಹ್ಯಾಡ್ ರೆಡ್ ಇಟ್. ಈ ರೀತಿ ಗೊತ್ತಿರಬೇಕು, ಹಿ ಹ್ಯಾಡ್ ರೆಡ್ ಇಟ್. ನೋಡಿ ಎಷ್ಟು ಸಿಂಪಲ್ ಆದ್ರೆ. ಅದಕ್ಕಾಗಿ ಬೋಗಸ್ ಏನ್ ಮಾಡ್ತಾರೆ ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಬೋಗಸ್ ರಿಪ್ಲೈಡ್ that. see this one replied that I ಅಂತಂದ್ರೆ ಏನಂದ್ರೆ he ತಗೋತೀವಿ. he had read it in his
ಫಾದರ್ಸ್ ಲೈಬ್ರರಿ, ಈಸ್ ಫಾದರ್ಸ್ ಲೈಬ್ರರಿ. ಇಷ್ಟೇ ಬರೆದ್ರೆ ಆಯಿತು. ಯು ವಿಲ್ ಗೆಟ್ ವಾಟ್ ಇಯರ್ 5 ಮಾರ್ಕ್ಸ್. ಹಾಗಿದ್ರೆ ಏನೇನು ಬರೋದು ಸ್ವಲ್ಪ ಒಂದು ಗ್ಲಾನ್ಸ್ ಮಾಡೋಣ. ಸೊ ಹೌ ಯು ವಿಲ್ ಗೆಟ್ ದ ಮಾರ್ಕ್ಸ್ ಬರ್ತಾರೆ ನೋಡಿ. ಹಾಗಿದ್ರೆ ಲೆಟ್ ಮಿ ರಿಪೀಟ್ ಅಗೇನ್. ಅಲಿಫ್ಯಾನು, ವಾಟ್ ಈಸ್ ಯುವರ್ ಫಸ್ಟ್ ಲಿಟರ್ ರೀಡಿಂಗ್ ಅಂತ ಬಂದಾಗ ಅಲಿಫ್ಯಾನು ಆಸ್ಕ್ ಬೋಗಸ್ ವಾಟ್ ಹೀಸ್ ಫಸ್ಟ್ ಲಿಟರ್ ರೀಡಿಂಗ್ ವಾಸ್. ಇದೇ ಈಸ್ ಅನ್ನು ಹಾಕಿದ್ರೆ ಇಲ್ಲಿ ಹಾಕಿದ್ರೆ ತಪ್ಪಾಗತ್ತೆ. ಅದಕ್ಕೆ ಲಿಟರರಿ ರೀಡಿಂಗ್ ವಾಸ್ ಅಂತ ಹಾಕೋತೇವೆ. ಹೌದಾ? ಅದಕ್ಕಾಗಿ ಬೋರ್ಗಸ್ ರಿಪ್ಲೈಡ್ ದ್ಯಾಟ್ his first literal reading was, this is what here, Grimmy Fairy Tales in English version ಅಂತ ಹಾಕೋತೇವೆ. ಅದಕ್ಕಾಗಿ ಅಗೇನ್ ಅಲಿಫ್ಯಾನು ಆಸ್ಕ್ಡ್ where he had read it ಅಂತ ಹಾಕೋತೇವೆ. ಓಕೆ, ಅಗೇನ್ ಬೋಗಸ್ ರಿಪ್ಲೈಡ್ ದಟ್ he had read in his father's library. ಇಷ್ಟೇ ಬರೆದ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಸ್ವಲ್ಪ ನಿಮಗೆ ಗಮನ ಕೂಡ ಇರಬೇಕಾಗುತ್ತೆ, ಯಾವ ರೀತಿ ಅಪ್ರೋಚ್ ಆನ್ಸರ್ ಇರಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದಾಗಿ ಡಿಸ್ಕಸ್ ಮಾಡೋಣ, ನಿಮಗೆ ಒಂದು ಕ್ಲಾರಿಟಿ ಇನ್ನೂ ಬರಲಿ ಅನ್ನೋ ವಿಚಾರದಿಂದ. ಸೊ ನೌ ವಿ ವಿಲ್ ಡಿಸ್ಕಸ್ ಒನ್ ಮೋರ್ ಎಕ್ಸಾಂಪಲ್. ಹಾಗಿದ್ರೆ ನೋಡಿ, ಸೆಕೆಂಡ್ ಒನ್ ನೋಡೋಣ. ನಿಮ್ಗೆ ಇದು ನಾನು ಪದೇ ಎಷ್ಟೋ ಕ್ಲಾಸಲ್ಲಿ ಕೂಡ ಹೇಳ್ತಿರ್ತೇನೆ, ದಿಸ್ ಈಸ್ ಸಮಥಿಂಗ್ ಲೈಕ್ ಮ್ಯಾಥ್ಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೀವು ಅಷ್ಟು ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಐತೆ. ಪ್ರಾಕ್ಟೀಸ್ ಏನಾದರೂ ಮಾಡಲಿಲ್ಲ ಅಂತಂದರೆ ನಿಮಗೆ ಏನೂ ಅದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ಸೊ ಪ್ರಾಕ್ಟೀಸ್ ಜಾಸ್ತಿ ಇರಲಿ ಅದ್ರ ಬಗ್ಗೆ. ಯಾಕಂದರೆ ದಿಸ್ ಈಸ್ ನಾಟ್ 1 or 2 ಮಾರ್ಕ್ಸ್, ದಿಸ್ ಈಸ್ ಫಾರ್ ವಾಟ್ ದ 5 ಮಾರ್ಕ್ಸ್. ಅದಕ್ಕಾಗಿ ಓಕೆ. ಸೆಕೆಂಡ್ ನೋಡಿ, ರೂಪ್ ಮತ್ತು ಉಮನ್ ನಡುವೆ ನಡೆದಿರುವಂಥ ಡಿಸ್ಕಷನ್. ಅದು ಇಲ್ಲಿ ಏನಾಗಿದೆ ನೋಡಿ, ರೂಪ್ ಮತ್ತು ಉಮನ್ ನಡುವೆ ಆಗ್ತಾ ಇರುವಂಥ ಡಿಸ್ಕಷನ್. ಫಸ್ಟ್ ಒನ್, ರೂಪ್, ಡು ನಾಟ್ ಫಾರ್ಗೆಟ್ ಅವರ್ ಸೈನ್ ಈಸ್ ದ ಮೋಟಾರ್ ಕಾರ್. ಅದಕ್ಕೆ ಉಮನ್ ಏನು ಹೇಳ್ತಾರೆ ಅಂತಂದರೆ, ಇಟ್ ಈಸ್ ಲೈಕ್ ಎ ಮಾರ್ಕಸ್ ಕಾರ್. ಅದಕ್ಕೆ ಏನು ರಿಪ್ಲೈ, ಅದಕ್ಕೆ ಹೆಂಗೆ ಬರೀಬೇಕು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಒನ್ ಏನು ಮಾಡ್ಕೋಬೋದು ಅಂತಂದರೆ, ರೂಫನ್ನು ತಗೋತೀವಿ ಆನ್ಸರ್. ರೂಫ್, ಹೌದಾ, ಸೈಡ್ ಅಂತ ಅನ್ಬೋದು ಅಥವಾ ಟೋಲ್ಡ್ ಅಂತ ಕೂಡ ಅನ್ಬೋದು, ಯಾವ್ದಾದ್ರು ಬರಿಬೋದು. ವುಮನ್, ಹೌದಾ. ಏನು ನೋಡಿ, ಡು ನಾಟ್ ಫಾರ್ಗೆಟ್, ಹೀಗೆ ಬಂದು ನಾವು ಏನು ಮಾಡಬೇಕು ಅನ್ನೋದನ್ನು ಗೊತ್ತಿರಬೇಕು. ದಿಸ್ ಈಸ್ ಟೈಪ್ ಆಫ್ ಕಾಲ್ ಏನಂತಂದರೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಇಂಪೆರೇಟಿವ್ ಸೆಂಟೆನ್ಸ್ ಅಂತಂದರೆ ದಿಸ್ ಈಸ್ ಸಮಥಿಂಗ್ ಲೈಕ್ ಆರ್ಡರ್ ಅಂತ ಹೇಳ್ಬೋದು, ಸಮ್ ಟೈಮ್ಸ್ ರಿಕ್ವೆಸ್ಟ್ ಕೂಡ ಅಂತ ಅನ್ಬೋದು. ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ನಾವು ಏನು ಬರಿಬೇಕು, ಯಾವ ರೀತಿ ಬರಿಬೇಕು ಆನ್ಸರ್ ಗೊತ್ತಿರಬೇಕು. ಇಂಪೆರೇಟಿವ್ ಬಂದಾಗ ನಾವು ಬರೆಯುವಂಥ ಆನ್ಸರ್ ಇನ್ಫಿನಿಟಿವ್ ತಗೋತೆ. ಇನ್ಫಿನಿಟಿವ್ ಅಂತಂದರೆ ದಿಸ್ ಈಸ್ ವಾಟ್ ಟು ಅನ್ನ ಯಾವಾಗ ಆ್ಯಡ್ ಮಾಡಬೇಕು ಅಂದರೆ ವರ್ಬ್ಗಿಂತ ಮುಂಚೆ ಆ್ಯಡ್ ಮಾಡಬೇಕು. ಅವಾಗ ಆ್ಯಡ್ ಮಾಡಿದಾಗ ನಮಗೇನಂತಂದರೆ ಈ ಸೆಂಟೆನ್ಸಕ್ಕೆ ಒಂದು ಮೀನಿಂಗ್ಫುಲ್ ಕೊಡುತ್ತೆ. ಅದಕ್ಕಾಗಿ ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ಟು ಅನ್ನು ಆ್ಯಡ್ ಮಾಡಬೇಕಾಗತ್ತೆ. ಹಾಗಿದ್ರೆ ನೋಡಿ ಹೇಗೆ ಬರೋದಂದರೆ, ಟೋಲ್ಡ್ ವುಮನ್ ನೋಡಿ, ಇಂಪೆರೇಟಿವ್ ಅಂದರೆ ಡು ನಾಟ್ ಫಾರ್ಗೆಟ್, ದಿಸ್ ಈಸ್ ಸಮಥಿಂಗ್ ಲೈಕ್ ಆರ್ಡರ್, ದಿಸ್ ಈಸ್ ಸಮಥಿಂಗ್ ಲೈಕ್ ರಿಕ್ವೆಸ್ಟ್. ಅದಕ್ಕಾಗಿ ಹೆಂಗೆ ಬರೀಬೇಕಂದ್ರೆ ಇಲ್ಲಿ ವರ್ಬ್ ಯಾವುದು ಅಂತಂದರೆ ದಿಸ್ ಈಸ್ ಒನ್ಲಿ ವರ್ಬ್. ಅದಕ್ಕಾಗಿ ನಾವೇನು ಮಾಡ್ಕೊಳ್ತಾ ಇದ್ದೇವೆ, ಟೋಲ್ಡ್ ವುಮನ್. ಇಲ್ಲಿ ಡೂ ಫಾರ್ಗೆಟ್, ಡು ನಾಟ್ ಫಾರ್ಗೆಟ್ ನೆಗೆಟಿವ್ ಸೆಂಟೆನ್ಸ್ ಇದೆ. ಹೀಗಾಗಿರೋದ್ರಿಂದ ನಾವು ನಾಟ್ ಅಂತ ಇಲ್ಲಿ ತಗೊಂಡು ನಾಟ್ ಟು ಫಾರ್ಗೆಟ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ಗಮನ ಇರಲಿ. ನಾಟ್ ಟು ಫಾರ್ಗೆಟ್ ಏನು ಅಂತಂದಾಗ ಸಿ ದಿಸ್ ಒನ್, ವುಮನ್ ಟೋಲ್ಡ್ ನಾಟ್ ಟು ಫಾರ್ಗೆಟ್ ದೇಯರ್ ಸೈನ್. ಅವರ್ ಸೈನ್ ಅಂತಂದಾಗ ನಾವು ಇಲ್ಲಿ ದೇಯರ್ ಸೈನ್ ಅಂತ ತಗೋತೇವೆ. ದೇಯರ್ ಸೈನ್ ವಾಸ್ ಏನು, ದೇಯರ್ ಸೈನ್ was the motor car. See this one, their sign was the motor car ಅಂತ ಬರಿಬೇಕಾಗತ್ತೆ. ಹೌದಾ. ಹಾಗೆಯೇ ಅದಕ್ಕೆ ವುಮನ್ ಆಸ್ಕ್ಡ್ ಅಗೇನ್. see this one, ಇಲ್ಲಿಗೆ ಮುಗಿತು. ವುಮನ್ ಆಸ್ಕ್ಡ್ ರೂಫ್. ಇಲ್ಲಿ ಸ್ವಲ್ಪ ನೀವು ಗಮನ ಇರಬೇಕಾಗತ್ತೆ. ಏನಂತಂದ್ರೆ ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್. ಇದು ಯಾವ ಟೈಪ್ ಕ್ವಶನ್ ಅಂತಂದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್. ಸ್ವಲ್ಪ ಗಮನ ಇರಲಿ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅದಕ್ಕೆ ಕೇಳಿದಾಗ ನಾವು ಹೆಂಗೆ ಆನ್ಸರ್ ಸ್ಟಾರ್ಟ್ ಮಾಡಬೇಕಂದ್ರೆ, ಒಂದು ಇಫ್ ಅಥವಾ ವೆದರ್ ಇಂದ ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಎಸ್ ಆರ್ ನೋ ಟೈಪ್ ಕ್ವಶನೇ ಬೇರೆ, ಹೌದಾ, WH ಕ್ವಶನೇ ಬೇರೆ. ಎಸ್ ಆರ್ ನೋ ಟೈಪ್ ಕ್ವಶನ್ ಹೌದು ಇಲ್ಲಿ ಇಷ್ಟೇ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್, ಒಂದು ಎಸ್ ಆರ್ ಅಂತೀವಿ, ನೋರ್ ಅಂತೀವಿ. ಆ ರೀತಿ ಬಂದಿರುವಂಥ ಸಂದರ್ಭದಲ್ಲಿ ನೀವು ಇಫ್ ಅನ್ನ ಬಳಕೆ ಮಾಡಬೇಕಾಗತ್ತೆ, ಅದು ವೆದರ್ ಅನ್ನ ಬಳಕೆ ಮಾಡಬೇಕಾಗತ್ತೆ. ಹಾಗಿದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ನೋಡಿ, ಆಸ್ಕ್ಡ್ ರೂಫ್ ಇಫ್. ಸಿ, ಹೌದಾ, ಇಫ್ ಇಟ್ ಅಂತ ತಗೋತೇವೆ. ಇಲ್ಲಿ
ಈಸ್ ಇಟ್ ಅಂತಂದರೆ ಯಾವ ರೀತಿ ಅಂದರೆ ಇಂಟ್ರಾಗೇಟಿವ್ ಇದ್ದಿದ್ದು ಅಸರ್ಟಿವ್ ಆಗುತ್ತೆ. ಹೀಗಾಗಿ ಈಸ್ ಇಟ್ ಅನ್ನೋ ಬದಲು ಇಟ್ ತಗೊಂಡು ಆಮೇಲೆ ವಾಸ್ ಅಂತ ಬಳಕೆ ಮಾಡಬೇಕಾಗತ್ತೆ. ಇಟ್ ವಾಸ್ ಲೈಕ್ ಸೇ ದಿಸ್ ಒನ್, ಇಟ್ ವಾಸ್ ಲೈಕ್ ಮಾರ್ಕಸ್ ಕಾರ್ ಅಂತ ಬರೆದ್ರೆ ಸಾಕು. ಹೌದಾ? ಮತ್ತೆ ನೋಡಿ ಏನೇನು ಬದಲಾವಣೆ ಆಗುತ್ತೆ. ಅಗೇನ್ ರೂಫ್ ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ. ರೂಫ್ ಕಂಟಿನ್ಯೂಡ್ and told woman ಏನಂತಂದ್ರೆ ವುಮನ್ ಅಂತ ಹಾಕೊಂಡು ಇಟ್ ಆಸ್ ಇಟ್ ಇಸ್ ತಗೊಂಡ್ವಿ. ಇಟ್ ವಾಸ್ ದ ಸೇಮ್ ಕಾರ್, and ನೋಡಿ ಇಲ್ಲಿ ಡು ನಾಟ್ ಲುಕ್ ಐತಿ. ಇಲ್ಲಿ ಏನು ಡು ನಾಟ್ ಲುಕ್ ಐತಲ್ಲ ಅದೇ ರೀತಿ ಇದು ಕೂಡ ಇಂಪೆರಿಟಿವ್. ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಏನು ಕಂಟಿನ್ಯೂ ಮಾಡ್ತಾನೆ? ರೂಫ್ ಕಂಟಿನ್ಯೂಡ್ ಟು ಆ್ಯಂಡ್ ಟೋಲ್ಡ್ ವುಮನ್ ಇಟ್ ವಾಸ್ ದ ಸೇಮ್ ಕಾರ್ ಆ್ಯಂಡ್ ನಾಟ್ ಟು ಲುಕ್, ಸಿ ದಿಸ್ ಒನ್ ಆಸ್ ಇಟ್ ಈಸ್, ನಾಟ್ ಟು ಲುಕ್ at the other, not to look the other with the man's head, ಇಷ್ಟೇ ಬರೆದ್ರೆ ಆಯ್ತು. ನಿಮಗೆ ಯಾವುದೇ ಕಾರಣಕ್ಕೆ 5 ಮಾರ್ಕ್ಸು ಎಲ್ಲೂ ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಬರೋದು ನೋಡಿ, ರೂಫ್ ಡು ನಾಟ್ ಫಾರ್ಗೆಟ್. ಯಾಕೆ ನಾವಿಲ್ಲಿ ವುಮನ್ ನಾಟ್ ಟು ಫಾರ್ಗೆಟ್ ಅಂತ ಹಾಕಿದ್ವಿ ಅಂದರೆ ದಿಸ್ ಈಸ್ ವಾಟ್ ಇನ್ ಇಂಪೆರಿಟಿವ್ ಸೆಂಟೆನ್ಸ್. ಅದಕ್ಕಾಗಿ ನಾವೇನು ಮಾಡ್ಕೊಂಡ್ವಿ ಅಂತಂದ್ರೆ ಡು ನಾಟ್ ಫಾರ್ಗೆಟ್ ಅಂತ ಹಾಕೊಂಡ್ವಿ. ಅಂದರೆ ಯಾವುದೇ ಕಾರಣಕ್ಕೆ ವರ್ಕ್ಕಿಂತ ಮುಂಚೆ ಇನ್ಫಿನಿಟಿವ್ ಟು ಅನ್ನು ಬಳಕೆ ಮಾಡಬೇಕು, ಯಾವಾಗ ಇಂಪೆರಿಟಿವ್ ಸೆಂಟೆನ್ಸ್ ಇದ್ದಾಗ. ಅದಕ್ಕಾಗಿ ನಾವಿಲ್ಲಿ ಟು ಬಳಕೆ ಮಾಡ್ಕೊಂಡೆ. ಬಟ್ ಇಲ್ಲಿ ಸೆಂಟೆನ್ಸ್ ನೆಗೆಟಿವ್ ಇರೋದ್ರಿಂದ ಅದಕ್ಕೆ ನಾಟ್ ಟು ಅಂತ ಬಳಕೆ ಮಾಡ್ಕೊಂಡ್ವಿ. ಇಲ್ಲಿ ಸಪೋಸ್ ಫಾರ್ಗೆಟ್ ಅಂತ ಅಷ್ಟೇ ಇತ್ತು, ಡು ಫಾರ್ಗೆಟ್ ಅಂತ ಅವಾಗ ಟು ಫಾರ್ಗೆಟ್ ಅಂತ ತಗೋತಿದ್ವಿ. ಸೊ ದೇರ್ ಸೈನ್ ವಾಸ್ ದ ಮೋಟರ್ ಕಾರ್. ವುಮನ್ ಆಸ್ ರೂಫ್ ಇಟ್ ವಾಸ್ ಲೈಕ್ ಎ ಮಾರ್ಕಸ್ ಕಾರ್. ಅಗೇನ್ ರೂಫ್ ಕಂಟಿನ್ಯೂಡ್ ಅಂಡ್ ಟೋಲ್ಡ್ ವುಮನ್ ಇಟ್ ವಾಸ್ ದ ಸೇಮ್ ಕಾರ್ ಅಂಡ್ ನಾಟ್ ಟು ಲುಕ್ ಅಟ್ ದ ಅದರ್ ವಿತ್ ದ ಮ್ಯಾನ್ಸ್ ಹೆಡ್. ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಸ್ವಲ್ಪ ಹೀಗಾಗಿ ಇದ್ರ ಬಗ್ಗೆ ಕ್ಲಾರಿಟಿ ತಮಗಿರಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಸಿಂಪಲ್ ಆಗಿರೋಂಥ ವಿಡಿಯೋ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.